ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ರಚನಾ ನಂಜುಂಡ. ಬಾಲಿವುಡ್ನಲ್ಲಿ ಹಲವು ಸೆಲೆಬ್ರಿಟಿಗಳು ಮದುವೆಯಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಒಂದು ನಟಿ ಶ್ರದ್ಧಾ ಕಪೂರ್ ಏನಿದ್ದಾರೆ, ಅವರು ತಮ್ಮ ಸಿನಿಮಾಗಳ ಮೂಲಕ ಹೆಚ್ಚು ಸದ್ದು ಮಾಡಿದ್ದಾರೆ ಹಾಗೂ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಆದರೆ ಅವರಿಗೆ 39 ವರ್ಷ ವಯಸ್ಸಾದರೂ ಕೂಡ ಅವರಿನ್ನೂ ಮದುವೆ ಆಗಿಲ್ಲ. ಇದರ ನಡುವೆ ಇವರ ಬಾಯ್ ಫ್ರೆಂಡ್ ಇವರಿರಬಹುದಾ ಅಂತ ಹೇಳಿ ಎಲ್ಲರಲ್ಲೂ ಪ್ರಶ್ನೆ ಮೂಡ್ತಾ ಇದೆ. ಹೌದು, ಬಾಲಿವುಡ್ನ ಅತ್ಯಂತ ಜನಪ್ರಿಯ ನಟಿಯರಲ್ಲಿ ಒಬ್ಬರಾದ ಶ್ರದ್ಧಾ ಕಪೂರ್ ಅವರಿಗೆ ಇಂದು ಅಂದ್ರೆ ಮಾರ್ಚ್ 3 ಜನ್ಮದಿನ. ಶ್ರದ್ಧಾಗೆ 39 ವರ್ಷ ವಯಸ್ಸಾಗಿದ್ದು, ಅವರ ಹೆಸರು ಈ ಹಿಂದೆ ಕೆಲವು ನಟರೊಂದಿಗೆ ತಳುಕು ಹಾಕೊಂಡಿತ್ತು. ಫರ್ಹಾನ್ ಅಖ್ತರ್ ಮತ್ತು ಆದಿತ್ಯ ರಾಯ್ ಕಪೂರ್ ಅವರೊಂದಿಗೆ ಅವರ ಸಂಬಂಧವು ಹೆಚ್ಚು ಚರ್ಚೆಗೆ ಗ್ರಾಸವಾಗಿತ್ತು. ಅವರು ಆಶಿಕಿ 2 ಚಿತ್ರದಲ್ಲಿ ಆದಿತ್ಯ ಅವರೊಂದಿಗೆ ಕೆಲಸ ಮಾಡಿದ್ರು. ಅಂದಿನಿಂದ ಈ ಇಬ್ಬರ ಜೋಡಿ ಅಭಿಮಾನಿಗಳಲ್ಲಿ ಬಹಳ ಜನಪ್ರಿಯವಾಗಿದೆ. ಬಾಲಿವುಡ್ ನಲ್ಲಿ ಹೆಚ್ಚಾಗಿ ನಾವು ಏನ್ ನೋಡ್ತೀವಿ ಅಂದ್ರೆ, ಒಬ್ಬ ಸಿನಿಮಾ ಮಾಡಿದಾಗ, ಒಬ್ರು ನಟ ನಟಿ ಸಿನಿಮಾ ಮಾಡಿದಾಗ ಆ ಸಿನಿಮಾದಲ್ಲಿ ಅವರು ಹೆಚ್ಚು ಪ್ರಖ್ಯಾತಿಯನ್ನ ಗಳಿಸಿದ್ರೆ ರಿಯಲ್ ಲೈಫ್ ಅಲ್ಲೂ ಕೂಡ ಅವರು ಕಪಲ್ಸ್ ಆಗ್ಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಆಸೆ ಪಡ್ತಾರೆ. ಅದರಂತೆ ಎಷ್ಟೋ ಜನ ಬಾಲಿವುಡ್ ನಲ್ಲಿ ಸೆಲೆಬ್ರಿಟೀಸ್ ಏನಿದ್ದಾರೆ, ಬಾಲಿವುಡ್ ಸೆಲೆಬ್ರಿಟೀಸ್ ಸಿನಿಮಾದಲ್ಲಿ ಅವರು ಆಕ್ಟ್ ಮಾಡಿರೋ ಪೇರ್ ಜೊತೆನೆ ಮದುವೆ ಆಗಿರೋ ಹಲವು ಉದಾಹರಣೆಗಳನ್ನು ನಾವು ನೋಡ್ಬೋದು. ಅದರಲ್ಲಿ ರಣಬೀರ್ ಆಲಿಯಾ ಆಗಿರಬಹುದು, ಹಾಗೂ ಸಿದ್ಧಾರ್ಥ್ ಹಾಗೂ ಕಿಯಾರಾ ಅಡ್ವಾಣಿ ಆಗಿರಬಹುದು, ಹಾಗೂ ಇತ್ತೀಚೆಗಷ್ಟೇ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಅವರು ಕೂಡ ಗೀತ ಗೋವಿಂದಂ ಸಿನಿಮಾದಲ್ಲಿ ಅವರ ಒಂದು ಪೇರನ್ನ ಎಲ್ಲರೂ ಇಷ್ಟಪಡ್ತಾ ಇದ್ರು. ಅದೇ ರೀತಿ ಅವರು ಮದುವೆ ಕೂಡ ಆದ್ರು. ಇದೇ ರೀತಿ ಶ್ರದ್ಧಾ ಅವರ ಜೊತೆ ಆದಿತ್ಯ ರಾಯ್ ಕಪೂರ್ ಅವರ ಒಂದು ಹೆಸರು ತಳುಕು ಹಾಕೊಂಡಿತ್ತು. ಆಶಿಕಿ 2 ಸಿನಿಮಾ ಏನಿದೆ ಅದು ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಹೀಗಾಗಿ ಅವರಿಬ್ರು ರಿಯಲ್ ಲೈಫ್ ಅಲ್ಲೂ ಕೂಡ ಮದುವೆ ಆಗ್ತಾರೆ ಅಂತ ಹೇಳಿ ಬಹಳ ಸುದ್ದಿ ಬರ್ತಿತ್ತು. ಆದ್ರೆ ಇದ್ರ ಒಟ್ಟಿಗೆ ಶ್ರದ್ಧಾ ಹಾಗೂ ಫರ್ಹಾನ್ ಅವರೊಂದಿಗೂ ಕೂಡ ಲಿವಿಂಗ್ ಇನ್ ಸಂಬಂಧದಲ್ಲಿ ಇದ್ದಾರೆ ಅಂತ ಕೂಡ ಹೇಳಿ ಒಂದು ಗುಮಾನಿ ಕೇಳಿ ಬರ್ತಾ ಇತ್ತು. ಆದ್ರೆ ಅವರ ತಂದೆ ಶಕ್ತಿ ಕಪೂರ್ ಅವರು ಈ ಸಂಬಂಧಕ್ಕೆ ವಿರುದ್ಧವಾಗಿದ್ರು. ಅದಾದ ನಂತರ ಶ್ರದ್ಧಾ ಛಾಯಾಗ್ರಾಹಕ ರೋಹನ್ ಶ್ರೇಷ್ಠ ಅವರೊಂದಿಗೆ ಡೇಟಿಂಗ್ ಮಾಡ್ತಾ ಇದ್ದಾರೆ ಅಂತ ಕೂಡ ಕೇಳಿ ಬಂದಿತ್ತು. ಅವರು ಪ್ರಸ್ತುತ ರಾಹುಲ್ ಮೋದಿ ಅವರೊಂದಿಗೆ ಡೇಟಿಂಗ್ ಮಾಡ್ತಿದ್ದಾರೆ. ಇದೀಗ ಶ್ರದ್ಧಾ ಕಪೂರ್ ಅವರ ಈ ಎಲ್ಲ ಹೆಸರುಗಳ ಮಧ್ಯೆ ಈಗ ಇನ್ನೇನು 39 ವರ್ಷ ವಯಸ್ಸಾಗಿದೆ, ಈಗ ಹೆಚ್ಚಾಗಿ ಶ್ರದ್ಧಾ ಕಪೂರ್ ಅವರ ಹೆಸರು ಒಬ್ಬ ರಾಹುಲ್ ಮೋದಿ ಅಂತ ಏನಿದ್ದಾರೆ ಅವರ ಜೊತೆ ಡೇಟಿಂಗ್ ಮಾಡ್ತಾ ಇದ್ದಾರೆ ಶ್ರದ್ಧಾ ಕಪೂರ್. ಅವರಿಬ್ಬರು ಏನಾದರೂ ಮದುವೆ ಆಗಬಹುದಾ ಅಂತ ಹೇಳಿ ಈಗ ಹೆಚ್ಚಾಗಿ ಸುದ್ದಿ ಕೇಳಿ ಬರ್ತಾ ಇರೋದು. ಯಾಕಂದ್ರೆ ಇವತ್ತು ಮಾರ್ಚ್ 3ನೇ ತಾರೀಕು ಶ್ರದ್ಧಾ ಅವರ ಹುಟ್ಟು ಹಬ್ಬ. ಅವರಿಗೆ 39 ವರ್ಷ ವಯಸ್ಸಾಗಿದೆ, ಅಂದ್ರೆ ಮದುವೆ ವಯಸ್ಸು ದಾಟೋಗಿದೆ. ಆದ್ರೂ ಕೂಡ ಅವರು ಮದುವೆ ಆಗಿಲ್ಲ. ಅಟ್ಲೀಸ್ಟ್ ಇವಾಗಾದ್ರೂ ಮದುವೆ ಆಗ್ತಾರಾ ಅಂತ ಹೇಳಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಹೆಚ್ಚಾಗಿ ಅವರು ದೊಡ್ಡ ಅಭಿಮಾನಿಗಳನ್ನು ಕೂಡ ಹೊಂದಿದ್ದಾರೆ. ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಅವರ ನೆಚ್ಚಿನ ನಟಿ ಯಾರನ್ನು ಮದುವೆ ಆಗ್ತಾರೆ ಅಂತ ಹೇಳಿ. ಶ್ರದ್ಧಾ ತಮ್ಮ ಆಭರಣ ಬ್ರ್ಯಾಂಡ್ ಅನ್ನ ಪ್ರಚಾರ ಮಾಡಲು ಒಂದು ವಿಡಿಯೋವನ್ನ ಹಂಚಿಕೊಂಡಿದ್ರು. ಈ ಎಲ್ಲ ಒಂದು ಸುದ್ದಿ ಹಾಗೂ ಒಂದು ಗಾಸಿಪ್ಸ್ಗಳ ನಡುವೆ ಶ್ರದ್ಧಾ ಅವರು ತಮ್ಮ ಆಭರಣ ಬ್ರ್ಯಾಂಡ್ ಅನ್ನ ಪ್ರಚಾರ ಮಾಡಬೇಕು ಅಂತ ಹೇಳಿ ಒಂದು ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರ್ತಾರೆ. ಆ ವಿಡಿಯೋದಲ್ಲಿ ನೀವು ಯಾವಾಗ ಮದುವೆ ಆಗ್ತಿದ್ದೀರಾ ಅಂತ ಎಲ್ಲರೂ ಕೇಳಿದಾಗ ಶ್ರದ್ಧಾ ಅವರು ಅದಕ್ಕೆ ಏನು ಉತ್ತರ ನೀಡ್ತಾರೆ ಅಂದ್ರೆ, ನಾನು ಮದುವೆ ಆಗ್ತಿದ್ದೀನಿ ಅಂತ ಹೇಳಿ ಅವರು ಒಂದು ಉತ್ತರವನ್ನ ನೀಡಿರ್ತಾರೆ. ಇದು ಅವರು ಶೀಘ್ರದಲ್ಲೇ ಗೆಳೆಯ ರಾಹುಲ್ ಮೋದಿ ಅವರೊಂದಿಗೆ ವಿವಾಹವಾಗಲಿದ್ದಾರೆ ಎಂಬ ಊಹಾಪೋಹಗಳಿಗೆ ಕಾರಣವಾಗಿದೆ. ಅಂದ್ರೆ ಈ ಹಿಂದೆ ಕೂಡ ತುಂಬಾ ಜನ ಅವರಿಗೆ ನೀವು ಮದುವೆ ಯಾವಾಗ ಹಾಕ್ತೀರಾ ಅಂತ ಹೇಳಿದಾಗ ಅವರು ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಿರ್ಲಿಲ್ಲ, ಹಾಗೂ ಆ ಪ್ರಶ್ನೆಯನ್ನ ನೆಗ್ಲೆಕ್ಟ್ ಮಾಡ್ತಿದ್ರು. ಆದ್ರೆ ಅವರು ಒಂದು ಜ್ಯುವೆಲರಿ ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡಬೇಕಾದ್ರೆ, ಅವ್ರದೇ ಒಂದು ಜ್ಯುವೆಲರಿ ಬ್ರ್ಯಾಂಡ್ ಬಗ್ಗೆ ವಿಡಿಯೋ ಹಾಕಬೇಕಾದ್ರೆ ಅವರು ಕೇಳಿದಂತ ಪ್ರಶ್ನೆಯಲ್ಲಿ ಅವ್ರು ಹೇಳಿದ್ದಾರೆ, ನಾನು ಮದುವೆ ಆಗ್ತೀನಿ ಅಂತ ಹೇಳಿ. ಇದರಿಂದಾಗಿ ಏನಾದರೂ ಶ್ರದ್ಧಾ ಅವರು ಈ ವರ್ಷ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ಯಾ, ಶ್ರದ್ಧಾ ಅವರು ಮದುವೆ ಆಗ್ತಾರಾ ಅಂತ ಹೇಳಿ ಹೆಚ್ಚಾಗಿ ಸುದ್ದಿ ಆಗ್ತಾ ಇದೆ. ಇನ್ನು ಶ್ರದ್ಧಾ ಕಪೂರ್ ಮತ್ತು ರಾಹುಲ್ ಮೋದಿ 2024ರಲ್ಲಿ ಮೊದಲು ಡೇಟಿಂಗ್ ಮಾಡಿರ್ತಾರೆ. ಈ ರೀತಿಯ ಒಂದು ವದಂತಿ ಕೂಡ ಹಬ್ಬಿತ್ತು. ಅದಾದ ನಂತರ ಇಬ್ಬರು ಹಲವು ಬಾರಿ ಒಟ್ಟಿಗೆ ಕಾಣಿಸ್ಕೊಂಡಿದ್ರು. ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ನಿಶ್ಚಿತಾರ್ಥಕ್ಕೂ ಕೂಡ ಇಬ್ರು ಒಟ್ಟಿಗೆ ಬಂದಿದ್ರು. 2024ರಲ್ಲಿ ಶ್ರದ್ಧಾ ರಾಹುಲ್ ಜೊತೆಗಿನ ಫೋಟೋವನ್ನ ಸಹ ಹಂಚಿಕೊಂಡಿದ್ರು. ನಂತರ ಅವರು ಬೇರ್ಪಟ್ಟಿದ್ದಾರೆ ಅಂತ ಕೂಡ ಹೇಳಿ ವದಂತಿ ಹಬ್ಬಿದವು. ಆದ್ರೆ 2025ರಲ್ಲಿ ಅವರು ಮತ್ತೆ ಒಟ್ಟಿಗೆ ಕಾಣಿಸ್ಕೊಂಡ್ರು. ಶ್ರದ್ಧಾ ಅಥವಾ ರಾಹುಲ್ ತಮ್ಮ ಸಂಬಂಧದ ಬಗ್ಗೆ ಯಾವುದೇ ಅಧಿಕೃತ ಪ್ರತಿಕ್ರಿಯೆಯನ್ನ ಕೊಡಲಿಲ್ಲ. ಆದ್ರೂ ಕೂಡ ಶ್ರದ್ಧಾ ಆಗಾಗ ಸಾಮಾಜಿಕ ಮಾಧ್ಯಮದ ಮೂಲಕ ಪರೋಕ್ಷವಾಗಿ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸ್ತಿರ್ತಾರೆ. ಹೀಗಾಗಿ ಏನಾದ್ರೂ ಅವರು ರಾಹುಲ್ ಮೋದಿ ಅವರನ್ನ ಮದುವೆ ಆಗ್ತಾರಾ ಅಂತ ಹೇಳಿ ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ರಾಹುಲ್ ಮೋದಿ ಚಿತ್ರಕಥೆಗಾರ ಮತ್ತು ಸಹಾಯಕ ನಿರ್ದೇಶಕ. ಅವರು ಟೂ ಜೂಟಿ ಮೇ ಮಕ್ಕರ್ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಶ್ರದ್ಧಾ ಕಪೂರ್ ಅವರನ್ನ ಭೇಟಿಯಾದ್ರು. ರಾಹುಲ್ ಈ ಹಿಂದೆ ಪ್ಯಾರ್ ಕಾ ಪಚ್ನಾಮಾ 2, ಸೋನೆ ಕಾ ಟೂ ಸ್ವೀಟಿ ಈ ತರ ಒಂದು ಸಿನಿಮಾಗಳಲ್ಲೂ ಕೂಡ ಕೆಲಸ ಮಾಡಿದ್ರು. ಇನ್ನು ರಾಹುಲ್ ಶ್ರದ್ಧಾಗಿಂತ ಕಿರಿಯ ಎಂದು ತಿಳಿದು ಬಂದಿದೆ.
ಇತ್ತೀಚೆಗೆ ಏನಾಗಿದೆ ಅಂದರೆ ಎಲ್ಲ ಕಡೆ ನಾವು ನೋಡ್ತಾ ಇರೋದು ಏನು ಅಂದರೆ ಹೆಚ್ಚಾಗಿ ಅದರಲ್ಲೂ ಬಾಲಿವುಡ್ನಲ್ಲಿ ಹುಡುಗಿಗಿಂತ ಹುಡುಗ ವಯಸ್ಸಲ್ಲಿ ಚಿಕ್ಕವ್ರು ಇರ್ತಾರೆ, ಆ ಥರನೇ ಮದುವೆ ಆಗ್ತಿರೋದು. ಅದೇ ರೀತಿ ಇಲ್ಲೂ ಕೂಡ ಶ್ರದ್ಧಾ ಅವ್ರಿಗಿಂತ 2 ವರ್ಷ ಚಿಕ್ಕವರನ್ನ ಮದುವೆ ಆಗ್ತಿದ್ದಾರೆ. ಯಾಕಂದರೆ ಶ್ರದ್ಧಾಗೆ 39 ವರ್ಷ ವಯಸ್ಸು, ಆದರೆ ಅವ್ರ ಜೊತೆ ಏನು ಹೆಸರು ಕೇಳಿ ಬರ್ತಾ ಇದೆ, ರಾಹುಲ್ ಅವರಿಗೆ 36 ವರ್ಷ ವಯಸ್ಸಾಗಿದೆ. ಹೀಗಾಗಿ ಅವರಿಬ್ಬರು ಏನಾದರೂ ಮದುವೆ ಆಗ್ತಾರಾ ಅಂತ ಕೂಡ ಹೇಳಿ ಊಹಾಪೋಹಗಳು ವ್ಯಕ್ತವಾಗ್ತಿರುವಂಥದ್ದು. ಈ ರೀತಿ ನಾವು ಇದೇ ಮೊದಲು ಬಾರಿ ಅಲ್ಲ, ತುಂಬ ಜನ ಸೆಲೆಬ್ರಿಟೀಸ್ಗಳನ್ನು ಮೊದಲು ಅವರ ನಡುವೆ ಒಂದು ರಿಲೇಷನ್ಶಿಪ್ ಇದೆ ಅಂತ ಹೇಳಿ ಒಂದು ಊಹಾಪೋಹಗಳು ಶುರುವಾಗುತ್ತೆ. ಆ ಊಹಾಪೋಹಗಳು ನಂತರ ಮದುವೆಗೆ ಸಾಕ್ಷಿ ಆಗುತ್ತೆ. ಇದು ಏನಾದರೂ ಕೇವಲ ಊಹಾಪೋಹ ಆಗಿ ಕೇವಲ ಗಾಸಿಪ್ ಆಗಿ ಉಳ್ಕೊಳ್ಳುತ್ತಾ, ಅಥವಾ ಇವರಿಬ್ಬರೂ ಕೂಡ ಹಸೆಮಣೆ ಹೇರ್ತಾರ ಅಂತ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.